ಬೆಂಗಳೂರಿನಲ್ಲಿರುವಂತಹ ಉದ್ಯಮಿಗಳು ಮುಖ್ಯವಾಗಿ ರಿಂಗ್ ರೋಡ್ ನಲ್ಲಿ ಸಾಕಷ್ಟು ಗುಂಡಿಗಳಿದ್ದಾವೆ, ಕಷ್ಟ ಆಗ್ತಿದೆ, ನಾವು ಬೆಂಗಳೂರು ಬಿಟ್ಟು ಹೋಗಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬ್ಲಾಕ್ ಬಕ್ ಕಂಪನಿ ಆಕ್ರೋಶ ವ್ಯಕ್ತಪಡಿಸಿ ನಿನ್ನೆ ಯೂಟರ್ನ್ ಕೂಡ ಹೊಡೆದಿರುವಂತದ್ದು. ಅದೇ ಸಂದರ್ಭದಲ್ಲಿ ಡಿಕೆಶಿ ಅವರು ನವೆಂಬರ್ ಒಳಗಡೆ ಎಲ್ಲಾ ಗುಂಡಿಗಳನ್ನು ಕೂಡ ಮುಚ್ಚಬೇಕು ಅನ್ನುವಂತ ಗಡುವನ್ನ ಗುತ್ತಿಗೆದಾರರಿಗೆ ಕೊಟ್ಟಿದ್ದಾರೆ. ನೋಡಿ, ಬಹಳ ಮುಖ್ಯವಾಗಿ ಒಂದು ಸರ್ಕಾರ ಅಂದ್ರೆ ಜನಪರವಾಗಿರುವಂತಹ ಸರ್ಕಾರ, ಜನರ ಸರ್ಕಾರ. ಈ ಆಡಳಿತವನ್ನು ಮಾಡ್ತಿರ್ಬೇಕಾದ್ರೆ ಬಹಳಷ್ಟು ಸೌಜನ್ಯತೆ, ಒಂದು ಸಮಾಧಾನ, ಜನಪೂರ್ವಕವಾಗಿರ್ಬೇಕು. ಇಲ್ಲಿದೆ ಕಾಂಗ್ರೆಸ್ ಸರ್ಕಾರ, ಅವರಿಗೆ ಅಧಿಕಾರ ತಲೆಗತ್ಬಿಟ್ಟಿದೆ. ದುರಾಂಕಾರದ ಮಾತುಗಳು, ಅವರ ವೈಫಲ್ಯತೆಗಳನ್ನ ಜನ ಎತ್ತಿಡಿದಾಗ ಅದನ್ನ ಸಹಿಸಿಕೊಳ್ಳುವಂತ ಸೌಜನ್ಯತೆನೂ ಇಲ್ಲ, ಒಂದು ಸಂಸ್ಕೃತಿನೂ ಇಲ್ಲ. ಜನಕ್ಕೆ ಯಾರು ಈ ನಾಡಿನ ಹೆಮ್ಮೆಯ ಮಕ್ಕಳು, ಹೆಮ್ಮೆ ಪಡುವಂಥದ್ದು, ಇವತ್ತು ನಮ್ಮ ಬೆಂಗಳೂರು ಅಂದರೆ ಇಡೀ ವಿಶ್ವದಲ್ಲೇ ಮಾನ್ಯತೆಯನ್ನು ಪಡೆದಿರುವಂಥ ನಗರ, ಒಂದು ಹೆಮ್ಮೆಯ ನಗರ. ಆವಿಷ್ಕಾರ, ಉದ್ಯಮಶೀಲತೆ, ತಂತ್ರಜ್ಞಾನ, ಸ್ಟಾರ್ಟ್ಅಪ್ ಇವೆಲ್ಲದಕ್ಕೂ ಹೆಸರುವಾಸಿಯಾಗಿದೆ. ಇಡೀ ದೇಶ ಬೆಂಗಳೂರು ಅಂದ್ರೆ ಹೆಮ್ಮೆ ಪಡುತ್ತೆ. ಎಲ್ಲ ಪ್ರಧಾನಮಂತ್ರಿಗಳು ಭಾರತವನ್ನ ಬೆಂಗಳೂರಿನ ಮೂಲಕ ನೋಡ್ತಾರೆ ಅನ್ನುವಂಥದ್ದು ಪ್ರತಿಯೊಂದು ಪ್ರಧಾನಮಂತ್ರಿಗಳು, ಪ್ರತಿಯೊಂದು ರಾಷ್ಟ್ರಪತಿಗಳು, ಎಲ್ಲ ವಿಶ್ವ ನಾಯಕರುಗಳು ಎಲ್ಲರೂ ಹೇಳ್ತಾರೆ. ಇಲ್ಲಿರುವಂತಹ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಇದೇ ಮಾತನ್ನು ಹೇಳ್ತಾರೆ. ಬೆಂಗಳೂರಿಗೆ ಬಂದು ನವದೆಹಲಿಗೆ ಹೋಗ್ತಾರೆ ಅನ್ನುವಂಥ ಮಾತುಗಳನ್ನ ಹೇಳ್ತಿರ್ತಾರೆ. ಇಲ್ಲಿ ಯಾವಾಗ ಅವರನ್ನ ಬಯಲಿಗೆಳೆದು ವ್ಯಕ್ತಪಡಿಸಿದಾಗ, ಕುಂದುಕೊರತೆಯನ್ನು ಹೇಳಿದಾಗ, ಗ್ರೀವಿಯನ್ಸ್ ಅನ್ನ ಹೇಳಿದಾಗ ಅದನ್ನ ಸಹಿಸ್ಕೊಳಕ್ಕಾಗಲ್ಲ. ಬೇಕಿದ್ರೆ ಇರಿ, ಬೇಕಿಲ್ಲದೆ ಹೋಗಿ. ಅವರೇನು 9 ವರ್ಷ ಆ ಒಂದು ಕಂಪನಿಯ ವ್ಯಕ್ತಿ 9 ವರ್ಷ ಸತತವಾಗಿ ಈ ಅನಾನುಕೂಲತೆಯನ್ನು ಎದುರಿಸಿ ಏನೊಂದು ಭರವಸೆದಾಯಕವಾಗಿರುವಂತಹ ಒಂದು ನಗರ, ಉತ್ತಮವಾಗಿರುವಂತಹ ನಗರ, ಒಂದು ಒಳ್ಳೆ ಭವಿಷ್ಯವನ್ನು ಕಾಣಬಹುದು ಅನ್ನುವಂಥ ದೃಷ್ಟಿಯಲ್ಲಿ ಈ ನಗರದಲ್ಲಿ ತಮ್ಮ ಕಂಪನಿಯ ಪ್ರಾರಂಭವನ್ನು ಮಾಡಿರ್ತಾರೆ. ಅವರಿಗೆ ನೀವು ಬೇಕಿದ್ರೆ ಇರ್ಬೋದು, ಬೇಕಿಲ್ಲದೆ ಹೋಗ್ಬೋದು ಅಂದ್ರೆ ಯಾವ ರೀತಿ ನಡವಳಿಕೆ, ಯಾವ ಸಂಸ್ಕೃತಿ, ಯಾವ ಜನಪರವಾಗಿರೋ ಸರ್ಕಾರ ಮಾತಾಡುವಂತ ಮಾತುಗಳ, ಈ ದುರಾಂಕಾರದ ಮಾತುಗಳನ್ನ ಬಿಟ್ಟು ತಗ್ಗಿ ಬಗ್ಗಿ ಜನಪರವಾಗಿ ಕೆಲಸ ಮಾಡಿ ನಿಮ್ಮ ಕಾರ್ಯ ಆಗಿದೆ, ಆಯ್ತು, ಸಮಸ್ಯೆ ಆಗಿದೆ, ನಾವು ಸರಿಪಡಿಸ್ತೀವಿ, ವಿಶ್ವಾಸನ ನಾನು ಕರೆದು ಮಾತಾಡ್ಸೋಲ್ಲ. ಏನಾಗಾದ್ರೆ ಕರೆದು ಮಾತಾಡ್ಸಲ್ಲ ಅಂದ್ರೆ ಯಾವ ರೀತಿ ಸರ್ಕಾರ ನಿಮ್ದು? ನಿಮ್ದೇನು ಖಾಸಗಿ ಸರ್ಕಾರನ? ಇದು ನಗರಕ್ಕೆ, ಒಂದು ರಾಜ್ಯಕ್ಕೆ ಆದಾಯ ಬರೋದು ಎಲ್ಲಿಂದ ಬರುತ್ತೆ? ಉದ್ಯೋಗ ಎಲ್ಲಿಂದ ನಿರ್ಮಾಣ ಆಗುತ್ತೆ? ಇವತ್ತು ಟ್ಯಾಕ್ಸ್ಗಳು 4 ಪಟ್ಟು ಹೆಚ್ಚಿಸಿದ್ದೀರಾ. ಅಧಿಕಾರಕ್ಕೆ ಬಂದ ಸಮಯದಿಂದಲೂ 4 ಪಟ್ಟು ಹೆಚ್ಚು ಟ್ಯಾಕ್ಸ್ ಅನ್ನು ಪಡ್ಕೋತಾ ಇದ್ದೀರಾ. 4 ಪಟ್ಟು ಹೆಚ್ಚು. ಇವತ್ತು ಇಂಥ ಮಾತುಗಳನ್ನು ಹೇಳಲಿಕ್ಕೆ, ಇವತ್ತು ನೋಡಿ, ಬರೀ ಔಟರ್ ರಿಂಗ್ ರೋಡ್ ನಲ್ಲೇ ಬೆಂಗಳೂರಿನಲ್ಲಿ 200 ಮಿಲಿಯನ್ ಸ್ಕ್ವೇರ್ ಫುಟ್ ಬಾಡಿಗೆ ಕೊಟ್ಟಿರುವಂತದ್ದಿದೆ. 200 ಮಿಲಿಯನ್ ಸ್ಕ್ವೇರ್ ಫುಟ್ ಬರೀ ಔಟರ್ ರಿಂಗ್ ರೋಡ್ ನಲ್ಲೇ 100 ಮಿಲಿಯನ್ ಸ್ಕ್ವೇರ್ ಫುಟ್, 100 ಮಿಲಿಯನ್ ಸ್ಕ್ವೇರ್ ಫುಟ್ ಬಾಡಿಗೆ ಕೊಟ್ಟಿರೋದ್ರಿ. ಇವತ್ತು ರಿಯಲ್ ಎಸ್ಟೇಟ್, ಇವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಈ ಸರ್ಕಾರದಲ್ಲಿರೋರು ಹೆಚ್ಚು ಕಡಿಮೆ ಎಲ್ಲ ರಿಯಲ್ ಎಸ್ಟೇಟ್ ಅಲ್ಲಿ ಇರೋರೆ. ಇವರು ರಿಯಲ್ ಎಸ್ಟೇಟ್ ಅನ್ನು ಎಲ್ಲಿಂದ ಮಾಡ್ತಾರೆ? ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಎಲ್ಲಿಂದ? ಇಡೀ ದೇಶದಲ್ಲಿ ನಂಬರ್ 1 ರಿಯಲ್ ಎಸ್ಟೇಟ್ ವ್ಯಾಪಾರ ನಡೀತಿರೋದು ಬೆಂಗಳೂರು. ಈ ರೀತಿ ಇಡೀ ದೇಶದಲ್ಲಿ ಇಂಥ ಸುದ್ದಿ ಹೋದ್ರೆ, ಇಡೀ ವಿಶ್ವದಲ್ಲಿ ಇಂಥ ಸುದ್ದಿ ಹೋದ್ರೆ, ಬೇರೆ ದೇಶದಲ್ಲಿರುವಂತ ನಾಗರಿಕರು ಯಾರು ಇಲ್ಲಿಗೆ ಬರಕ್ ಹೋಗ್ತಾರೆ? ಎಷ್ಟು ಕಂಪನಿಗಳು ಬಿಟ್ಟೋಯ್ತು. ಟೊಯೋಟಾ ಬಿಟ್ಟೋಯ್ತು, ಇದೇ ರಾಮನಗರ ಜಿಲ್ಲೆಯಿಂದ ಟೊಯೋಟಾ ಬೇರೆ ರಾಜ್ಯಕ್ಕೆ ಹೋಯ್ತು, ವೋಲ್ವೋ ಬೇರೆ ರಾಜ್ಯಕ್ಕೆ ಹೋಯ್ತು, ಏಸರ್ ಬೇರೆ ಕಡೆ ಹೋಯ್ತು, ಕೇನ್ಸ್ ಬೇರೆ ಕಡೆ ಹೋಯ್ತು, ಮೈಸೂರು ಜಿಲ್ಲೆಯಿಂದ ಕೇನ್ಸ್ ಹೋಯ್ತು. ಇವತ್ತು ಈ ಸರ್ಕಾರದಲ್ಲಿ ಎಲ್ಲ ಪೋಸ್ಟಿಂಗ್ಗಳು ಮಾರಾಟ. ಇವತ್ತು ಎಲ್ಲ ಪೋಸ್ಟಿಂಗ್ಗಳು ಮಾರಾಟ ಆಗಿ ಯಾವ ಅಧಿಕಾರಿಗಳು ಇವರ ಮಾತನ್ನ ಕೇಳಲ್ಲ. ಎಷ್ಟು ಸಲ ಡೆಡ್ಲೈನ್ಸ್ಗಳನ್ನು ಕೊಟ್ಟಿದ್ದಾರೆ? ಎಷ್ಟು ಸಲ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ? ಯಾವ ಡೆಡ್ಲೈನ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ? ಯಾವ ಡೆಡ್ಲೈನ್ಗೆ ಸ್ಟಿಕ್ ಆನ್ ಆಗಿಲ್ಲ. ಯಾವ ಗಡುವುಗಳನ್ನು ಕೊಟ್ಟಿರೋ ಯಾವ ಗಡುಗಳಿಗೂ ಪಾಲನೆ ಆಗಿಲ್ಲ, ಅದನ್ನ ಅನುಷ್ಠಾನ ಆಗಿಲ್ಲ. ಇವತ್ತು ಬರೀ ಬುರುಡೆ ಮಾತುಗಳನ್ನು ಹೇಳ್ಕೊಂಡು, ಆ ಬುರುಡೆ ಮಾತಿನ ಜೊತೆಯಲ್ಲಿ ದುರಾಂಕಾರದ ಮಾತುಗಳು, ಜನರಿಂದ ರಕ್ತ ಸೋರೋ ರೀತಿಯಲ್ಲಿ ಟ್ಯಾಕ್ಸ್ ಅನ್ನ ತಗೊಂಡು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಬಸ್ಸಿನ ಬೆಲೆ, ಮೆಟ್ರೋ ಬೆಲೆ, ಗೈಡೆನ್ಸ್ ವ್ಯಾಲ್ಯೂ
ಲಿಕ್ಕರ್, ರೋಡ್ ಟ್ಯಾಕ್ಸು, ಪ್ರಾಪರ್ಟಿ ಟ್ಯಾಕ್ಸು, ಯೂಸರ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಯೂಸರ್ ಫೀಸು, ನೀರಿನ ಬೆಲೆ, ನೀರಿನಲ್ಲಿ ಹೋಗಿ ನೋಡಿ ನೀವು ಅದರ್ಸ್ ಅಂತ ಕೆಲವ್ರಿಗೆ 10-20 ಪಟ್ಟು ಜಾಸ್ತಿ ಆಗಿದೆ. ಕರೆಂಟಿನ ಬೆಲೆ ಗಗನಕ್ಕೇರಿಸಿದ್ದಾರೆ. ಈ ವರ್ಷ ಕಳೆದ ವರ್ಷ 25,000 ಕೋಟಿ ಮಾಡಿದ್ದಾರೆ. ಈಗ ಆಲ್ಮೋಸ್ಟ್ 30,000 ಕೋಟಿ. ಇನ್ನು ಮುಂದಿನ ವರ್ಷದಿಂದ 30,000 ಕೋಟಿಗಿಂತ ಹೆಚ್ಚು ಆದಾಯ ಬರುವಂತದ್ದು. ಈ ಸರ್ಕಾರ ಬಂದಾಗಿಂದ 1.5 ಲಕ್ಷ ಕೋಟಿ ಹೆಚ್ಚು ಟ್ಯಾಕ್ಸ್ ನ ಹೆಚ್ಚು ಮೊದಲು ಕಲೆಕ್ಟ್ ಮಾಡ್ತಿರೋದಕ್ಕಿಂತನೂ ಹೆಚ್ಚು 1.5 ಲಕ್ಷ ಕಳೆದ 2.5 ವರ್ಷದಲ್ಲಿ ಕಲೆಕ್ಟ್ ಮಾಡಿದ್ದಾರೆ. ಸೊ ಈ ರೀತಿ ಜನರಿಂದ ರಕ್ತ ಹೀರಿ ಅದ್ರ ಮೇಲೆ ಬರೆ ಎಳೆಯುವಂತ ಕೆಲಸಗಳನ್ನು ಮಾಡ್ಲಿಕ್ಕೆ ಕೊಟ್ಟಿದಾರಲ್ಲ, ಎಷ್ಟು ಮಟ್ಟಿಗೆ ಸರಿ ಇದೆ? ಹಾಗಾಗಿ ಈ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಬೆಂಗಳೂರ ಹಿತವನ್ನ ಕಾಪಾಡಲಿಕ್ಕೆ ಒಂದು ಗುಂಡಿಯ ನಗರವನ್ನ ಮಾಡಿದ್ದಾರೆ, ಕಸದ ನಗರ ಮಾಡಿದ್ದಾರೆ, ಕತ್ತಲ ನಗರ ಮಾಡಿದ್ದಾರೆ, ನೀರಿಲ್ಲದ ನಗರವನ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.